ತಿಮ್ಮನ ಮೊಟ್ಟೆಗಳು ಇನ್ನೇನು ರಿಲೀಸಿಗೆ ರೆಡಿ ಆಗಿರ್ತಕ್ಕಂಥದ್ದು. ಈ ಸಿನಿಮಾಗೆ 3 ಸಾಂಗ್ ಕೊಟ್ಟಿದ್ದೀರಾ. ಯಾವ್ಯಾವ ರೀತಿಯಾದಂಥ ಸಾಂಗ್ಸ್ ಇದೆ? ಸಾಂಗ್ಸ್ ಮಾಡಬೇಕಾದ್ರೆ ಯಾವ ರೀತಿ ಚಾಲೆಂಜಸ್ ಇತ್ತು? ಯಾಕಂದರೆ ಮಲೆನಾಡ ಒಂದು ಆ ನೇಟಿವಿಟಿಗೆ ತಕ್ಕಂತೆ ಒಂದು ಮ್ಯೂಸಿಕ್ ಮಾಡಬೇಕು. ಆಮೇಲೆ ಇದು ಕಮರ್ಷಿಯಲ್ ಥರ ಆ ಥರ ಸಿನಿಮಾ ಅಲ್ಲ. ಸೊ ಈ ಒಂದು ಕಲ್ಚರ್ಗೆ ಸಂಬಂಧಪಟ್ಟಂಗೆ ಅಲ್ಲಿನ ನೇಟಿವಿಟಿಗೆ ಯಾವ ರೀತಿಯಾದಂಥ ಚಾಲೆಂಜಸ್ ಇತ್ತು ನಿಮಗೆ ಹೆಂಗೆ ಅಂತ? ಸೊ ಫಸ್ಟ್ ಸರ್ ರಕ್ಷಿತ್ ಸರ್ ನಮಗೆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದರು. ಆ್ಯಂಡ್ ನಾನು ಮಲ್ನಾಡವನೇ, ಸೊ ನಮಗದು ಸ್ವಲ್ಪ ಬೇಗ ಲಿಂಕ್ ಆಗುತ್ತೆ. ಹಾಗಾಗಿ ಅವರು ಅಂದರೆ ಹಿ ವಾಸ್ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ಸ್ ಯಾವ ಥರ ಬೇಕು ಅಂತ. ಸೊ ಅದು ಗೊತ್ತಿರೋದ್ರಿಂದ ಚಾಲೆಂಜ್ ಅರ್ಧ ಅಲ್ಲೇ ಸ್ವಲ್ಪ ಕಮ್ಮಿ ಆಗಿತ್ತು. ಮೊದಲನೇ ಸಾಂಗ್ ಅದು ಸಿಚುವೇಶನಲ್. ಅವರು ಅಂದರೆ ಫಸ್ಟ್ ಸಾಂಗ್ ಇಂಟ್ರೊಡಕ್ಷನ್ ಸಾಂಗ್ ಅದೊಂದು ಇವೆಂಚುಲಿ ಮಲ್ನಾಡ ಅಂತ ಆದರೂ ಆಗಬಹುದು. ಸರ್ರೆ ಲಿರಿಕ್ಸ್ ಬರೆದಿದ್ದಾರೆ, ಐಶ್ವರ್ಯ ರಂಗರಾಜನ್ ಅವರು ಹಾಡಿದ್ದಾರೆ. ಎರಡನೇ ಸಾಂಗ್ ಅವರು ಆ ಹಾವಿನ ಸರ್ಚ್ ಏನು ಸ್ಟಾರ್ಟ್ ಆಗುತ್ತೆ ಅಲ್ಲಿ ಬರೋ ಅಂಥದ್ದು. ಸೊ ಒಂದು ಸಸ್ಪೆನ್ಸ್ ಇರೋವಂಥ ಸಾಂಗ್ ಅದು. ಇನ್ನೊಂದು ಮೂರನೇದು ಒಂದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರೋ ಸಾಂಗ್. ಸೊ ಈ 3 ಸಾಂಗ್ ಸಿನಿಮಾಲಿದೆ. ಚಾಲೆಂಜಿಂಗ್ ಅಂದರೆ ಎರಡನೇ ಸಾಂಗ್ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು. ಬಿಕಾಸ್ ತುಂಬ ಅಬ್ಬರ ಇರಬಾರ್ದು, ಒಂದು ಕುತೂಹಲ ಇರಬೇಕು ಹಾಡಲ್ಲಿ. ಆ ಥರ ಕಂಟೆಂಟ್ ಇರೋ ಸಾಂಗ್ ಬೇಕಿತ್ತು. ಬಟ್ ಚೆನ್ನಾಗಾಯಿತು. ಓಕೆ. ಯಾರ್ಯಾರ ಕಡೆಯಿಂದ ಹಾಡಿಸಿದ್ದೀರಾ? ಮತ್ತು ಜೊತೆಗೆ ಏನೇನಿಲ್ಲ ಈ ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಹೊಸದಾಗಿ ಆ್ಯಡ್ ಆನ್ ಮಾಡ್ಕೊಂಡ್ರಾ ಹೇಗೆ ಅಂತ ಇದು? ಮೂವಿಲಿ ಒಂದು ಎಲಿಮೆಂಟ್ ಅಂದರೆ ಈ ನಮ್ಮ ಮಲೆನಾಡು ಸೈಡಲ್ಲಿ ಅಂಟಿಕೆ ಪಿಂಟಿಗೆ ಅಂತ ಬರ್ತಾರೆ ದೀಪಾವಳಿ ಟೈಮಲ್ಲೆಲ್ಲ. ಸೊ ಅದ್ರದ್ದು ಒಂದಷ್ಟು ಎಲಿಮೆಂಟ್ಸ್ನ ಯೂಸ್ ಮಾಡಿದ್ವಿ. ಆಮೇಲೆ ಯಕ್ಷಗಾನದ ಒಂದಷ್ಟು ಎಲಿಮೆಂಟ್ಸ್ನ ಯೂಸ್ ಮಾಡಿದ್ವಿ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಸ್ವಲ್ಪ ಕಮರ್ಷಿಯಲ್ ಆಗಿರಬೇಕು ಅಂತ ಉಳಿದಿದ್ದೆಲ್ಲ ಕಮರ್ಷಿಯಲ್ ಆಗಿದೆ. ಹಾಡಿರೋ ವೈಸ್ ಐಶ್ವರ್ಯ ರಂಗರಾಜನ್ ಅವರು ಒಂದು ಹಾಡಿದ್ದಾರೆ, ಇನ್ನೊಂದು ವಾಸುಕಿ ವೈಭವ್ ಅವರು ಹಾಡಿದ್ದಾರೆ, ಇನ್ನೊಂದು ಹಾಡನ್ನ ಪ್ರೊಡ್ಯೂಸರ್ ಆದರ್ಶ್ ಅಯ್ಯಂಗಾರ್, ಮತ್ತು ಇನ್ನೊಂದು ಚಿನ್ಮಯಿ ಅವರು ಹಾಡಿದ್ದಾರೆ. ಓಕೆ. ಫಸ್ಟ್ ಅಟೆಂಪ್ಟಿಗೆ ಅಂದರೆ ನಿರ್ದೇಶಕರು ನಿಮ್ಮ ಒಂದು ಮ್ಯೂಸಿಕ್ ಆಗಲಿ ನೀವೇನಾದರೂ ಹೊಸದೇನಾದರೂ ಮಾಡಿದಾಗ ನಿಮ್ಗೆ ಡೈರೆಕ್ಟರ್ ಯಾವ ರೀತಿ ಅದು ಸಪೋರ್ಟ್ ಮಾಡ್ತಾಯಿದ್ರು? ಅಥವಾ ಏನಾದರೂ ಕರೆಕ್ಷನ್ಸ್ ಹೇಳ್ತಾ ಇದ್ರಾ? ಅಥವಾ ಫಸ್ಟ್ ಅಟೆಂಪ್ಟಲ್ಲೇ ಓಕೆ ಅಂತ ಇದ್ರೆ ಹೇಗೆ ಅಂತ? ಇದು ರಕ್ಷಿತ್ ಸರ್ ಜೊತೆ ನಂದು 3ನೇ ಸಿನಿಮಾ. ಸೊ ನನಗೆ ಅವ್ರದ್ದು ಒಂದು ಟೇಸ್ಟ್, ಒಂದು ಐಡಿಯಾ ಇದೆ ಇದು ಓಕೆ ಆಗುತ್ತೆ ಅಂತ. ಸೊ ಅವ್ರ ಪಾಪ ಆ್ಯಂಡ್ ಅವರು ಈಸ್ ಓಪನ್ ಟು ಸಜೆಷನ್ಸ್. ಸರ್ ಇಲ್ಲ ಇದು ಚೆನ್ನಾಗಿ ಆಗ್ಬೋದು ಅಂದರೆ, ಬಟ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಬೇಡ ಅಂದ್ಬಿಡ್ತಾರೆ. ನನ್ನ ಪುಣ್ಯಕ್ಕೆ ಈ ಸಿನಿಮಾಲಿ ಕೊಟ್ಟಿದ್ದ 3 ಫಸ್ಟ್ ಅಟೆಂಪ್ಟ್ಗೆ ಓಕೆ ಆಯಿತು. ಓಕೆ. ಸೊ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಒಂದು ವಿಭಿನ್ನವಾದಂಥ ಸಿನಿಮಾ. ಯಾಕಂದರೆ ಇವತ್ತಿನ ಒಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಕಮರ್ಷಿಯಲ್ ಯುಗದಲ್ಲಿ ಈ ಥರದ ಒಂದು ಸಿನಿಮಾ ಜನರು ಯಾವ ರೀತಿ ತಗೋಬೋದು ಅಂತ ನಿಮ್ಗೆ ಅನಿಸುತ್ತೆ? ಇದಂದರೆ ಫೀಲ್ ಗುಡ್ ಸಿನಿಮಾ. ಮನೆಗೆ ಹೋದ್ಮೇಲೆ ಯೋಚನೆ ಮಾಡೋ ಥರದ ಸಿನಿಮಾ. ಮ್ಯೂಸಿಕ್ ವೈಸ್ ಆಗಲಿ ಅಥವಾ ಸ್ಟೋರಿ ವೈಸ್ ಆಗಲಿ ನಿಮಗೆ ಎಲ್ಲೂ ಸಡನ್ನಾಗಿ ಒಂದು ಅಬ್ಬರ ಆ ಥರ ಏನೂ ಅನಿಸಲ್ಲ. ಬಟ್ ಕಾನ್ಸೆಪ್ಟ್ ಎಷ್ಟು ಡೀಪ್ ಆಗಿದೆ ಅಂದರೆ ನಿಮಗೆ ಯಾವುದನ್ನು ನಂಬಬೇಕು ಗೊತ್ತಾಗಲ್ಲ. ಸೊ ನಾನು ಜಾಸ್ತಿ ಹೇಳಿ ಡಿಸ್ಕ್ಲೋಸ್ ಮಾಡಿಬಿಡ್ತೀನೇನೋ. ಬಟ್ ಡೆಫಿನೆಟ್ಲಿ ಮನೆಗೆ ಹೋಗಿ ರೀಥಿಂಕ್ ಮಾಡೋವಂಥ ಸ್ಟೋರಿ. ಓ ಹೌದಲ್ವಾ, ಹಿಂಗಾದರೆ ಹಿಂಗೆ ಆಗತ್ತಲ್ವಾ ಅಂತ. ಸೊ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ, ಎಸ್ಪೆಷಲಿ ಮಲೆನಾಡವ್ರಿಗೆ. ಬಿಕಾಸ್ ನಾನು ಮಲೆನಾಡವನಾಗಿರೋದ್ರಿಂದ ನಾನು ಈ ದ್ವೀಪ ಸಿನಿಮಾನ ಎಷ್ಟು ಸರಿ ರಿಪೀಟಲ್ಲಿ ನೋಡಿದ್ದೀನಿ ನನಗೆ ಗೊತ್ತು. ಊರು ನೆನಪಾದಾಗೆಲ್ಲ ಹಾಕೊಂಡು ನೋಡ್ತಾ ಇರ್ತೀನಿ ಆ ಫಿಲ್ಮ್ನ. ಸೊ ನನಗೆ ಇವಾಗ ರಕ್ಷಿತ್ ಸರ್ ಸಿಕ್ಕಿರೋದ್ರಿಂದ ಅವ್ರ ಸಿನಿಮಾನೇ ಊರಿಗೆ ಹೋಗಿರೋ ಫೀಲ್ ಕೊಡಿಸುತ್ತೆ. ಸೊ ಮಲ್ನಾಡವ್ರಿಗೆ ಡೆಫಿನೆಟ್ಲಿ ಇಷ್ಟ. ಮಲ್ನಾಡವ್ರು ಅಂತಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಮಲ್ನಾಡವರು ಕ್ಲೋಸ್ಲಿ ಕನೆಕ್ಟ್ ಆಗ್ತಾರೆ ಈ ಸಿನಿಮಾಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿನಿಮಾದ ಒಂದು ಕಾನ್ಸೆಪ್ಟು ಮತ್ತು ಜೊತೆಗೆ ಈ ಒಂದು ಸಿಚುವೇಶನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಒಂದು ಐಡಿಯಾಸ್ ಎಲ್ಲ ಹೇಗೆ ಬಂತು? ಯಾವ ಥರ ಮಾಡ್ಕೊಂಡ್ರಿ? ಫಸ್ಟು ನಾನು ನೇಟಿವಿಟಿ ಹೆಂಗೆ ಬೆಳೆಸ್ಬೋದು ಅಂತ ಯೋಚನೆ ಮಾಡಿದ್ವಿ. ಅದಾದಮೇಲೆ ಸರ್ ತುಂಬ ಪರ್ಟಿಕ್ಯುಲರ್ ಇದ್ದರು, ಸೈಲೆನ್ಸ್ ಜಾಸ್ತಿ ಬೇಕು ಸಿನಿಮಾಗೆ ಅಂತ, ತುಂಬಿಸೋಂಗಿಲ್ಲ ಅಂತ. ಸೊ ನಾನು ಫಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದಾಗ ಫುಲ್ ಲೋಡ್ ಆಗಿತ್ತು, ಇಡೀ ಸಿನಿಮಾ ಮ್ಯೂಸಿಕ್ ಇತ್ತು. ಅವ್ರು ಬಂದು ಕೂತ್ಕೊಂಡು ಇಲ್ಲ ಮ್ಯೂಟ್ ಅಂತ ಅರ್ಧಕ್ಕೆ ಕಟ್ ಮಾಡಿಸಿದ್ರು. ಜಾಸ್ತಿ ನೇಚರ್ ಸೌಂಡ್ ಜೊತೆನೇ ಆಟಾಡಿದ್ದೀವಿ ಇದರಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ಲಾಸ್ಟ್ ಒಂದು 40 ನಿಮಿಷ ಹತ್ರ ಬರೀ ಮಳೆ ಸೌಂಡೇ ಇದೆ. ಸೊ ನಿಮ್ಗೆ ಅದ್ರ ಮೇಲೆ ಏನೂ ಕೇಳಿಸಲ್ಲ. ಸೊ ಮ್ಯೂಸಿಕ್ ಆ್ಯಂಡ್ ಸೌಂಡ್ ಡಿಸೈನ್ ಜೊತೆ ಆಟಾಡ್ಬಿಟ್ಟು ಮಾಡಿರೋಂಥ ಸಿನಿಮಾ ಇದು. ಈ ಟ್ರೈಲರಲ್ಲಿ ನೋಡಿದಾಗ ಅದೇ ಒಂದು ಕಾಂತಾರದ ಒಂದು ಛಾಯೆ, ದೈವದ ಒಂದು ಛಾಯೆ ಆ ಥರ ಕಾಣಿಸ್ತು. ಸೊ ಅದಕ್ಕೆಲ್ಲ ಯಾವ ರೀತಿಯಾದಂತಹ ಇದಾಯ್ತು? ಹೇಗೆ ಮಾಡ್ಕೊಂಡ್ರಿ ಅದನ್ನೆಲ್ಲ? ಅದು ಆ್ಯಕ್ಚುಲಿ ಏನಂದರೆ ಆ ವಿಚಾರದಲ್ಲಿ ನಾವು ನೇಟಿವಿಟಿನ ಬ್ರೇಕ್ ಮಾಡೋಕ್ಕೆ ಹೋಗಲಿಲ್ಲ. ಅದು ಒರಿಜಿನಲಿ ಏನು ನುಡಿಸ್ತಾರೆ, ಯಾರು ನುಡಿಸ್ತಾರೆ ಅದಕ್ಕೆ ಡಿಫ್ರೆಂಟ್ ಟ್ಯೂನ್ನ ಮಾಡಿಬಿಟ್ಟು, ತಾಸೆ ಇರ್ಬೋದು ಇದನ್ನೆಲ್ಲ ಅದು ಲೈವಲ್ಲಿ ಏನೇನು ನುಡಿಸ್ತಾರೆ ಅದನ್ನೇ ಲೈವ್ ತೊಗೊಂಡ್ವಿ ನಾವು. ಬಿಕಾಸ್ ನಾವೇನೋ ಮಾಡೋದು ಅದಕ್ಕೆ ಸಂಬಂಧಪಟ್ಟಿಲ್ದಿದ್ದು ಅಥವಾ ಅಲ್ಲಿ ಯೂಸ್ ಮಾಡ್ದಿಲ್ದಿರೋ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಏನೋ ಮಾಡೋಕ್ಕೆ ಹೋಗೋ ಅಂತ ಒಂದು ತಪ್ಪು ಕೆಲಸ ಮಾಡೋದು ಬೇಡ ಅಂತ ಲೈವಲ್ಲಿ ಏನು ಮಾಡ್ತಾರೆ ಅದನ್ನೇ ತೊಗೊಂಡು ಮಾಡ್ಕೊಂಡ್ವಿ ನಾವು.
ಈಗ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾಗೂ ಈ ಸಿನಿಮಾ ಎಷ್ಟು ನಿಮಗೆ ಸ್ಪೆಷಲ್ ಅನಿಸ್ತು, ಎಷ್ಟು ಡಿಫ್ರೆಂಟ್ ಅಂತ ಏನಾದರೂ ಎಕ್ಸ್ಪೆರಿಮೆಂಟ್ ಆಯಿತಾ, ಅಥವಾ ಈ ಒಂದು ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಈ ಒಂದು ಎಕ್ಸ್ಪೀರಿಯೆನ್ಸು ಜೊತೆಗೆ ಸಿನಿಮಾ ರಿಲೀಸ್ ಆಗೋಕ್ಕೆ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಡಿಫ್ರೆಂಟ್ ಅಂದರೆ ಫಸ್ಟ್ ನಾನು ಮಲೆನಾಡವನಾಗಿರೋದ್ರಿಂದ ನನಗೆ ತುಂಬ ಸಿನಿಮಾ ಕ್ಲೋಸ್. ಆ್ಯಂಡ್ ನಾವೂ ಸ್ವಲ್ಪ ಈ ಹಾವು ಆಚಾರ ವಿಚಾರ ಭಕ್ತಿ ಎಲ್ಲ ಜಾಸ್ತಿ. ಸೊ ತುಂಬ ಥರ ನಾನೇ ರೀಥಿಂಕ್ ಮಾಡೋ ಅಂಥ ಒಂದು ವೈಬ್ ಸೆಟ್ ಮಾಡಿದ ಸಿನಿಮಾ ಇದು. ಹೌದಲ್ವಾ, ಈ ಥರನೂ ಇರ್ಬೋದಲ್ವಾ, ಯೋಚನೆ ಮಾಡಿಲ್ಲ ನಾವು ಅಂತ. ಸೊ ಆಡಿಯನ್ಸ್ ಬಂದವ್ರಿಗೂ ಡೆಫಿನೆಟ್ಲಿ ಈ ಥಾಟ್ ಬರುತ್ತೆ, ಹೌದಲ್ವಾ ನಾವು ಹಾವಿನ ಬಗ್ಗೆ ಈ ಥರ ಯಾವತ್ತೂ ಯೋಚನೆ ಮಾಡಿಲ್ಲ ಅಂತ. ಬಿಕಾಸ್ ಹಾವನ್ನ ನಾವು ತುಂಬ ಬೇರೆ ಥರ ನೋಡ್ತೀವಿ. ಏನೇ ಒಂದು ಇವಾಗ ಕೆಲವು ಮೂಢನಂಬಿಕೆಗಳು ಕೂಡ ಇದ್ದಾವೆ. ಸೊ ಈ ಸಿನಿಮಾಲಿ ಎಲ್ಲ ನಿಮಗೆ ಕ್ವಶನ್ ಬರುತ್ತೆ ಕಣ್ಮುಂದೆ, ಹೌದಲ್ವಾ ಇದು ಸರಿನಾ ಅದು ಸರಿನಾ ಅಂತ. ಅದಕ್ಕೆ ಆನ್ಸರ್ ನೀವೇ ಕೊಟ್ಕೋಬೇಕು, ಆ ಥರನೇ ಎಂಡ್ ಮಾಡಿದ್ದಾರೆ ಅವರು. ಸೊ ಡೆಫಿನೆಟ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. 2 hours ವಾಟ್ ಎವರ್ ರನ್ ಟೈಮ್ ಇದೆ, ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ನೋಡಿದವರು. ಥ್ಯಾಂಕ್ ಯು.